ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯ್ತು, ಆಕ್ಷೇಪಗಳು ಎದುರಿಸಬೇಕಾಯ್ತು, ಎಸಿ ರೂಮಲ್ಲಿದ್ದರೂ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲಾನು ನುಂಗ್ಬೇಕು. ಅದು ಬರೀ ಅರಮನೆಯಲ್ಲಿದ್ರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲಾನು ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗ್ಬೇಕು. ಸರ್, ಅಷ್ಟು ಈಸಿ ಆಯ್ತಾ ಸರ್ ಯಡಿಯೂರಪ್ಪ ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು? ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳೆಲ್ಲ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನಮಗೆ ಬಹಳ ಸಂತೋಷವಾಗುತ್ತೆ ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಮೈಸೂರಿನ ಕೊಡಗುವನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ.